ಎಲ್ಲ ಚೆನ್ನಾಗಿ ಎಲ್ಲ ಇದನ್ನು ಮಾಡಿದ್ದಾರೆ, ನಮಗೆಲ್ಲ ಜನರಿಗೆಲ್ಲ ಹೆಲ್ಪ್ ಮಾಡಿದ್ದಾರೆ. ಇವಾಗ ಆಸರೋಜನ್ ಮನಿ ಎಲ್ಲ ಶಾಂಕ್ಷನ್ ಮಾಡಿದ್ದಾರೆ, ನಮ್ಮ ತೆಂಗಿನ ಮಠಕ್ಕೆಲ್ಲ ಅನುಕೂಲ ಆಗಿ ಮಾಡಿಕೊಟ್ಟಿದ್ದಾರೆ. ಇವರು ಕಾಂಗ್ರೆಸ್ನವ್ರು ಏನೂ ಮಾಡಿಲ್ಲ ಇಲ್ಲಿ. ಹಾಗಾಗಿ ಸರ್ ಚರಂತಿಮಠ ಸರೇ ಬರಬೇಕಂತ ನಮ್ಮ ಅನಿಸಿಕೆ. ಏನು ಅಭಿವೃದ್ಧಿ ಕೆಲಸಗಳು ಆಗಿಲ್ಲ ಮೇಟಿ ಇಂದ ಆಗಿಲ್ಲ ಸರ್. ಇದೆ ಇವ್ರು ಸರ್ ಚರಂತಿಮಠ ಅವರಿಂದ ಆಗಿದೆ. ನೀವು ಇಲ್ಲಿ ತೆಂಗಿನ ಮಠಕ್ಕೆ ಯಾವುದೇ ಥರ ಕಾಂಗ್ರೆಸ್ನವರಿಂದ ಯಾವ ಥರನೂ ಏನೂ ಹೆಲ್ಪ್ ಆಗಿಲ್ಲ, BJPಯಿಂದ ಆಗಿದೆ ಸರ್. ತೆಂಗಿನ ಮಠ ಈ ಭಾಗ ಏನಿದೆ ಇದು ಹೆಚ್ಚಾಗಿ ಕಾಂಗ್ರೆಸ್ದಿಂದ ಯಾವುದೇ ಅಭಿವೃದ್ಧಿ ಕೆಲಸ ಏನೂ ಆಗಿಲ್ಲ ಸರ್, ಏನೂ ಆಗಿಲ್ಲ. ಚರಂತಿಮಠ ಅವರಿಂದನೇ ಜಾಸ್ತಿ ಆಗಿರೋದು, ಇಲ್ಲಿ ಹೆಲ್ಪ್ ಆಗಿರೋದು. ಯುವಕರು ರೆಸ್ಪಾನ್ಸ್ ಹೇಗಿದೆ? ನಿಮ್ಮ ಫ್ರೆಂಡ್ಸ್ ಎಲ್ಲ ಇಡ್ತೀರಿ, ನೀವೆಲ್ಲರೂ ಕೂಡ ಓಟ್ ಹಾಕ್ಲಿಕ್ಕೆ ಹರಹರಿದ್ದೀರಿ, ನಿಮ್ಮ ಫ್ರೆಂಡ್ಸ್ ಗ್ಯಾಂಗ್ಗಳಲ್ಲೆಲ್ಲ ಏನು ಮಾತನಾಡ್ತಾರೆ? ಇಲ್ಲ ಸರ್, ಅದೇ ಇಲ್ಲಿ ಬಡ ಜನಾಂಗದವ್ರು ಜಾಸ್ತಿ ಇದ್ದಾರೆ ಸರ್. ಇಲ್ಲಿ ಯಾರೂ ತೋರಿಸಿಲ್ಲ, ಏನು ಹೆಲ್ಪ್ ಮಾಡಿಲ್ಲ. BJPದವ್ರು ಜಾಸ್ತಿ ತೋರಿಸಿದ್ದಾರೆ ಸರ್ ಇಲ್ಲಿ. ಅದಕ್ಕೆ ನಾವು ಎಲ್ಲರೂ ಇಲ್ಲೆಲ್ಲರೂ BJPನೇ ಹಾಕ್ತಾರೆ ಸರ್. ನಮ್ಮ ಗೃಹಲಕ್ಷ್ಮಿ ಅಮೌಂಟ್ ಬರುತ್ತೆ ಮನೆಗೆ, ಒಂದಿಷ್ಟು ಗ್ಯಾರಂಟಿ ಸ್ಕೀಮ್ಸ್ಗಳು, ನೀವು ಹೊರಗೆ ಹೋಗ್ಬೇಕಾದ್ರೆ ಫ್ರೀ ಬಸ್ ಸ್ಕೀಮ್ಗಳೆಲ್ಲ ಹೋಗ್ತೀರಿ, ಅವೆಲ್ಲವುಗಳನ್ನು ಅವ್ರು ಚರ್ಚೆಗೆ ಇಡ್ತಾರೆ. ನಿಮಗೆ ಏನು ಅನ್ಸುತ್ತೆ ಅವೆಲ್ಲ ಹೆಲ್ಪ್ ಆಗಿ? ಇಲ್ಲ ಸರ್, ಇದು ಅಮೌಂಟ್ ಕೊಟ್ಟು ಹೋದರೆ ಬೆಸ್ಟ್. ಯಾಕಂದರೆ ಇವಾಗ ಗಂಡು ಮಕ್ಕಳು ಎಲ್ಲ ಸಹಿತ ಹೋಗ್ತಾರೆ, ಅವ್ರಿಗೆ ಸೀಟ್ಸ್ ಇರಲ್ಲ. ಇವಾಗೆಲ್ಲ ಎಷ್ಟೋ ಜನ ಸತ್ತೋಗಿದ್ದಾರೆ. ಈಗ ಅದು ರೆಸ್ಪಾನ್ಸಿಬಿಲಿಟಿ ಯಾರು ತಗೋತಾರೆ ಸರ್? ಈಗೆಲ್ಲ ಇವರೆಲ್ಲ ಫ್ರೀಯಾಗಿ ಕೊಟ್ಟು ಕೂತಿದ್ದಾರೆ. ಇವಾಗ ಅದು ರೆಸ್ಪಾನ್ಸಿಬಿಲಿಟಿ, ಇವಾಗ ಜೀವ ಹೋಯ್ತು ಅಂತ ತಿಳ್ಕೊಳ್ಳಿ, ಅದು ರೆಸ್ಪಾನ್ಸಿಬಿಲಿಟಿ ಯಾರು ತಗೋತಾರೆ ಸರ್? ಅಲ್ಲ, ಇವಾಗ ಅವರೆಲ್ಲ ಕಾರಲ್ಲಿ ಓಡಾಡ್ತಾರೆ, ಇವಾಗ ಬಡ ಜನಾಂಗದವ್ರು ಹೆಂಗೆ ಓಡಾಡಬೇಕು? ಅದಕ್ಕೆ ಗ್ಯಾರಂಟಿ ಸ್ಕೀಮ್ಸ್ಗಳೆಲ್ಲ ಫೇವರ್. ಗ್ಯಾರಂಟಿ ಏನು ಬೇಡ, ಸ್ಕೀಮ್ ಬೇಡ, ಬಟ್ ಕರೆಕ್ಟಾಗಿ ಇರಲಿ. ಬಟ್ ಜನಂಗೆ ಒಳ್ಳೇದಾಗಬೇಕಲ್ಲ, ನೀಟಾಗಿ ಆಗ್ಬೇಕಷ್ಟೇ. ಈಗ ಅವ್ರ ಮನೆಯಲ್ಲಿ ಎಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ದಾರೆ, ಹಂಗೆಲ್ಲ ಜನಾಂಗದವ್ರಿಗೆ ಎಲ್ಲ ಚೆನ್ನಾಗಿ ನೋಡ್ಕೋಬೇಕಷ್ಟೇ. ಇಲ್ಲೆಲ್ಲ ಹಣ ಹೇಗೆ ಹರಿವಾಗುತ್ತೆ, ಜೊತೆಗೆ ಜನರ ಹಣಕ್ಕೆ ಮಾರು ಹೋಗ್ತಾರೆ ಅಂತ ಅನ್ಸುತ್ತಾ ನಿಮಗೆ? ಆ ಥರ ಅನ್ಸಲ್ಲ ಸರ್. ಪ್ರೀವಿಯಸ್ ಎಲೆಕ್ಷನ್ಸ್ಗಳು ಜನಗಳು ಆ ಥರ ಇದ್ದಾರೆ. ಒಂದಿಷ್ಟು ಜನಗಳೆಲ್ಲ ನಮಗೆಲ್ಲ ಚೆನ್ನಾಗಾದ್ರೆ, ಎಲ್ಲ ನಮ್ಮ ಜನಕ್ಕೆಲ್ಲ ಚೆನ್ನಾಗಾದ್ರೆ ಒಳ್ಳೇದಾಗುತ್ತೆ ಅಂತ ಒಂದಿಷ್ಟು ಜನನು ಅದೇ ಥರ ಇದ್ದಾರೆ. ಕೆಲವರು ದುಡ್ಡು ಇಸ್ಕೊಂಡು ಇಸ್ಕೊಳ್ಳಲ್ಲ ಅಷ್ಟೇ, ದುಡ್ಡು ಇಸ್ಕೊಂಡ್ರು ಸಹಿತ ಯಾರಿಗೆ ಹಾಕ್ಬೇಕು ಅವ್ರಿಗೆ ಹಾಕ್ತಾರೆ ಸರ್. ಸರ್ ನೋಡಿ ಸರ್, ಒಂದು ಅನುಕಂಪದಲ್ಲೇ HY ಮೇಟಿ ಅವರ ಅಗಲಿಕೆ ಜನರ ಮನಸ್ಸಲ್ಲಿ ಅದು ಕೂಡ ಇರಬಹುದು. ಇನ್ನೊಂದು ಕಡೆ ಸಿದ್ದು ಆಪ್ತ ವಲಯದ ಬಳಗದವರೇ ಸ್ಪರ್ಧೆ ಮಾಡ್ತಾ ಇರತಕ್ಕಂಥದ್ದು, ಅದು ಜನರಿಗೆ ಒಂದು ಫಾರಾಗೂ ಕೂಡ ಇರ್ಬೋದು. ಇವೆಲ್ಲವುಗಳನ್ನು ಮೆಟ್ಟು ನಿಂತ್ಕೊಂಡು ಶಿವಾಜಿ ಜಯಂತಿ ಜಗಳಗಳಾಗಿರ್ಬೋದು, ಈ ಥರದನ್ನೆಲ್ಲವನ್ನು ಕೂಡ ಪ್ಲಸ್ ಮಾಡಿಕೊಂಡು ಹೇಗೆ ಗೆದ್ದು ಬರ್ಬೋದು ಚರಂತಿಮಠ ಅವರು. ಬಟ್ ಎಷ್ಟು ಕ್ಲೋಸ್ ಫೈಟ್ ಇರುತ್ತೆ ಅದು ಒನ್ ಸೈಡ್ ಆಗುತ್ತೆ. ಒಂದು ವಿಷಯ ಐತೆ, ಈಗ ಶಿವಾಜಿ ಮತ್ತು ಬಸವಣ್ಣನ ಮೂರ್ತಿ ಬಗ್ಗೆ ಅಂತ ಹೇಳಿದ್ರೆ ನೀವು, ಇದು ಯಾವಾಗೂ ಮೊದಲಿನ BJP ಸರ್ಕಾರ ಇದ್ದಾಗ ಶಾಂಕ್ಷನ್ ಆಗಿತ್ತು. ಇಲ್ಲೇ ಸ್ವಲ್ಪ ಡಿಪಾರ್ಟ್ಮೆಂಟ್ದವರು, ಇಲ್ಲೇ ಜಿಲ್ಲಾ ಮಿನಿಸ್ಟರ್ ಅವರಿಂದ ಸ್ವಲ್ಪ ನಿಂತು ಬಿಟ್ಟಿತ್ತು ಕೆಲಸ. ಈಗ ಎರಡನೇ ಮಾತು ಅನುಕಂಪ ಅಂತಂದ್ರಿ, ಇಂಥ ವಾತಾವರಣ ಇದು ಬಾಗಲಕೋಟೆ ವಿಧಾನಸಭಾ ಮತಕ್ಷೇತ್ರದಾಗ ಇರೋಂಗಿಲ್ಲ. ಆದರೆ ಇವತ್ತಂಕ 3 ವರ್ಷ ಆಯ್ತು, ಕೆಲಸನೂ ಆಗಲಿಲ್ಲ ಏನು, ಮತ್ತು ಏನೂ ಸುಧಾರಣೆಯೂ ಇಲ್ಲ. ಮತ್ತು ಅವರು ವಯಸ್ಸು ಲೆಕ್ಕಲೇ ಪಾಪ ಅವ್ರ ಕೈಲೇ ಕೆಲಸ ಆಗಲಿಲ್ಲ. ಮಾಜಿ ಈಗೇನು ಶಾಸಕರು ಮೊದಲಿದ್ದವ್ರು ಶಾಸಕರದು ಮೇಟಿ ಸಾಹೇಬ್ರವ್ರದ್ದು, ಅವರು ಕುಂತಲೇ ಕೆಲಸ ಮಾಡ್ತಿದ್ರು. ಅವರಿಂದ ಕೆಲಸ ಬಾಗಲಕೋಟೆ ವಿಧಾನಸಭಾ ಮತಕ್ಷೇತ್ರದಾಗ ಏನೂ ಆಗಲಿಲ್ಲ. ಎರಡನೇ ವಿಷಯ, ವೀರನಾಥ್ ಚರಂತಿಮಠ ಇದ್ದರೆ ಅವರು ಅಭಿವೃದ್ಧಿ ಮತ್ತು ಕೆಲಸಗಾರ ವ್ಯಕ್ತಿ, ಮತ್ತು ಅವರಿಂದ ಎಷ್ಟೋ ಸಂಸ್ಥೆ, ಎಷ್ಟೋ ಮಂದಿ ಉದ್ಯೋಗ ಇವತ್ತು ಸಿಕ್ಕೈತೆ. ಮತ್ತು ಬರುವಂಥ ದಿವಸದಾಗ ಮತ್ತು ಬಾಗಲಕೋಟೆ ಸುಧಾರಣೆ ಆಗಬೇಕೈತೆ, 3ನೇ ಯೂನಿಟ್ನು ತಯಾರಿ ಮಾಡಬೇಕಾಗ್ತೈತಿ. ಕೆಲಸ ಮಾಡೋ ವ್ಯಕ್ತಿಗೆ ಆರಿಸ್ತಂದ್ರೆ ಭಾಳ ಒಳ್ಳೆಯ ಕೆಲಸ. ಇಷ್ಟ ಹೇಳ್ತೀನಿ. ಕುಟುಂಬ ಒಂದು ಕಡೆ ಅವರು ನಡುವೆ ಒಂದಿಷ್ಟು ತಿಕ್ಕಾಟಗಳು, ಕಿರಿಕುಗಳು, ಸಮಸ್ಯೆಗಳು ಆಗಿದ್ದು, ಅವರೇ ವಿರೋಧ ವ್ಯಕ್ತಪಡಿಸಿದ್ದು, ಇವೆಲ್ಲವುಗಳನ್ನು ನೀವು ಸೂಕ್ಷ್ಮ ಗಮನಿಸಿದ್ರಿ. ಆದರೂ ಕೂಡ ಉಮೇಶ್ ಹುಲ್ಲಪ್ಪ ಮೇಟಿ ಅವ್ರನ್ನ ಆಯ್ಕೆ ಮಾಡಿದ್ದು ಎಷ್ಟು ಸಮಂಜಸ ಅನಿಸುತ್ತೆ, ಅಥವಾ ಅದು ಆಯ್ಕೆನೇ ಸರಿ ಇಲ್ಲ ಅಂತ ಏನಾದರೂ ಹೇಳ್ತಾರೆ? ಅಲ್ರಿ, ಅವ್ರ ಮನೆ ವಿಷಯ ಇದು, ನಾವು ಹೇಳುವಂಥ ಅಧಿಕಾರ ನಮಗಿಲ್ಲ. ಆದರೆ ಉಮೇಶ ಈ ಮತಕ್ಷೇತ್ರಕ್ಕೆ ಅವರು ಹೊಸಬ್ರು, ಅವ್ರ ತಂದೆಯವ್ರ ಜೋಡಿ ಕೆಲಸ ಮಾಡಿರಬೇಕು. ಆದರೆ ಇದು ಹೆಚ್ಚು ಸಿಟಿ ಬರ್ತೈತೆ, ಗ್ರಾಮೀಣ ಬರ್ತೈತೆ. ಗ್ರಾಮೀಣ ಎಲ್ಲ ಸುಧಾರಣೆ ಆಗಿದ್ದು ಗ್ರಾಮೀಣವ, ಅಂಥ ಸಾದಾ ಗ್ರಾಮೀಣಲ್ಲೆಲ್ಲ ಚಲೋ ಗ್ರಾಮೀಣವ. ಅಲ್ಲಿ ಕೆಲಸ ಬೇಕವ ರೀ, ಖಾಲಿ ಮಾತಿನಿಂದ ನಡೆಯಂಗಿಲ್ಲ, ಕೆಲಸ ಬೇಕವ. ಅದಕ್ಕೆ ಜನ ಒಂದು ತೀರ್ಮಾನ ತೊಗೊಂಡಾರ, ಏನು ಆಗಬೇಕು, ಕೆಲಸದಾಗ ಬೇಕು ಬಾಗಲಕೋಟೆಗೆ ಅಂತೇಳಿ. ಇದಕ್ಕೆ ಎಲ್ಲರೂ ತಮ್ಮ ವಿಚಾರ ತಮ್ಮ ತಯಾರಿ ಮಾಡಿಬಿಟ್ಟಾರೆ. ಜನರ ಎಮೋಷನ್ಸ್ ಹೇಗೆ ಬದಲಾಗಿದೆ ಸರ್? ಒಂದು ಕಡೆ ನೋಡಿ, ಬೂಡ ಹೋಗಿ ನೋಡಿ, ಒಂದು ಬಾಡಿ ಮೀಟಿಂಗ್ ಆಗಿಲ್ಲ, ಅಲ್ಲಿ ಒಂದು ಚರ್ಚೆಗಳು ಕೂಡ ಆಗಿಲ್ಲ ಅನ್ನೋ ರೀತಿಯಾದಂಥ ಚರ್ಚೆಗಳಾದ. ಮುಳುಗಡೆ ಪ್ರದೇಶ, ಇವ್ರನ್ನೆಲ್ಲರಿಗೂ ಕೂಡ ಒಂದು ಉದ್ಯೋಗ ಅನ್ನೋ ರೀತಿಯಾದಂಥ ಕೆಲಸಗಳನ್ನು ಮಾಡಬೇಕಿತ್ತು. ಅಲ್ರಿ, ಉದ್ಯೋಗ ಅನ್ನುವಂಥ ಜಾಗನೇ ಇಲ್ಲ, ಎಲ್ಲಿ ಜಾಗ ರೀ? ಎಲ್ಲ ಇವು ತುಂಬ ಬಿಟ್ಟವ್ರಿ.
ಒಂದನೇ ಯೂನಿಟು 2ನೇ ಯೂನಿಟು 3ನೇ ಯೂನಿಟ್ದಾಗ ಬರೀ ಜಾಗ ತೊಗೊಂಡ್ಬಿಟ್ಟಾರ. ಅದು ಮತ್ತು ಹೆಂಗೆ ಮುಳುಗಡೆ ಆಗೈತೆ ಹಂಗುದ ಮತ್ತು ಊರು ಡೆವಲಪ್ ಮಾಡಬೇಕಲ್ಲ, ಮತ್ತು ಅವ ಜಾಗ ಎಲ್ಲೇ ಈಗ ಹೋಗ್ಬೇಕಂದ್ರೆ ಮತ್ತೆ ಇಲ್ಲಿಂದ 15 ಕಿಲೋಮೀಟ್ರ್ 20 ಕಿಲೋಮೀಟ್ರ್ ಹೋಗಬೇಕು. ಅಲ್ಲಿ 15-20 ಕಿಲೋಮೀಟ್ರ್ ಹೋದ್ರೆ ಜಾಗದ ಕಿಮ್ಮತ್ತು ಹೆಚ್ಚವ. ಮತ್ತು 2ನೇ ವಿಷಯ ಅಂದರೆ ನೀವು ಈ ಬಾಗಲಕೋಟೆ ಇದರ ಬಗ್ಗೆ ಬೋಡಾ ಬೇಡ ಅಲ್ಲಿ ಇಲ್ಲಿ ಯಾರ್ದು ಮಾಲಕಿ ಇಲ್ಲಿ ಯಾರೂ ನೋಡೋರೇ ಇಲ್ಲ. ಮನಸ್ಸು ಬಂದಾರ ಅಧಿಕಾರದ ಕಾನೂನು ನಡಬಿಟ್ಟಾವು. ಯಾಕಂದ್ರೆ ಇಲ್ಲಿ ಯಾರೂ ಇಲ್ಲಲ್ಲ ಈಗ. ಮತ್ತು ಮೊದಲಿಂದನೂ ಏನಂತೀರಿ ಯಾವುದೋ ಒಂದು ಕೆಲಸ ತೊಗೋಬೇಕಂದ್ರೆ ಬರೀ ಅಡ್ಡಾಡ್ಸೋದು, ಕೆಲಸ ನಿಂತು ಬಿಟ್ಟಾವು. ಇವರಿದ್ರೆ ವೀರಣ್ಣ ಚಂದ್ರಭಟ್ ಇದ್ರೆ ಸ್ವಲ್ಪ ಖಡಕ್ಕಿದ್ರು ಹೇಳಿ ಅಂಜಿ ಕೆಲಸ ಮಾಡ್ತಾರೆ. ಈಗ ಮಾಡೋರು ಯಾರೂ ಇಲ್ಲ. ಬಟ್ ಈಗಿನ ಫೈಟಲ್ಲಿ ಯಾವುದು ಪ್ಲಸ್ ಆಗ್ಬೋದು ಸರ್? ಅಂತಿಮಠ ಅವ್ರ ಗೆಲುವಿಗೆ ಏನು ಪ್ಲಸ್ ಆಗ್ಬೋದು, ಯಾವ್ಯಾವ ವಿಷಯಗಳು ಪ್ಲಸ್ ಆಗ್ಬೋದು ಅಂತ ಹೇಳಿ? ಅಭಿವೃದ್ಧಿ ಫಸ್ಟ್ ಅದ. ಮೊದಲೇ ಮಂದಿಗೆ ಎದ್ದು ಕಾಣ್ ಬರೋದು ಊರ ಡೆವಲಪ್ ಆಗಿದ್ದು. ಹಿಂದಿನ ಇವತ್ತಿನ ನಾವು ನೆನಪು ಮಾಡ್ಕೊ 3 ಸತಿ ಶಾಸಕ ಇದ್ದಾಗ ಅವ್ರು ಮಾಡಿದ ಕೆಲಸ ಅದ ಮೊದಲು ಎದ್ದು ಕಾಣ್ತೈತೆ. 2ನೇ ವಿಷಯ ಬರುವಂಥ ದಿವಸದಾಗ ಮಂದಿ ವಿಚಾರದಾಗ ಐತಿ, ಇವ್ರು ಬಂದರೆ ಮುಂದೆ ಬಾಗಲಕೋಟೆ ಸುಧಾರಣೆ ಆಗ್ತೈತಿ, ಉದ್ಯೋಗ ಆಗ್ತಾವೆ. ಮತ್ತು ಈಗ ನಾನು ಎಷ್ಟು ಉದ್ಯೋಗ ಮಂದಿ ಕೆಲಸ ಕೊಟ್ಟಾರ ಅವರು. ಮೆಡಿಕಲ್ ಕಾಲೇಜ್ ಅದು ಹೊಸ, ಮತ್ತು ಎಲ್ಲೋ ಎಷ್ಟೋ ಸ್ಕೂಲ್ ಅದು, ಮತ್ತು ಅದಕ್ಕೆ ಮತ್ತು ಡೆವಲಪ್ ಅಲ್ರಿ ಅವ್ರು ಮಾಡಿದ ಡೆವಲಪ್ ಕೆಲಸನೇ ಅಲ್ಲ. ಮತ್ತು ಆ ಲೆಕ್ಕಲೆ ಅವ್ರಿಗೆ ನಾನು ಲೆಕ್ಕ ಓಟ್ ಸಿಗ್ತಾವೆ. ಜಾತಿ ಲೆಕ್ಕಾಚಾರ ಗಮನಿಸಿದಾಗ ಯಾವ ಲೆಕ್ಕ ಅಂತ ಲೆಕ್ಕ ಎದ್ರಿಕ ಅಂತೈತಲ್ರಿ, ಮಾಡುವಂಥ ಕೆಲಸಕ್ಕೆ ಕೊಡ್ತಾರೆ ಜನ ಓಟು. ಇಲ್ಲಿ ಎಲ್ಲ ತಿಳಿದವ್ರು ಓಟರ್ಸದಾರ ಅಂತ ಸಾದಾ ಮಂದಿ ಅಂತ ಅಲ್ಲ, ಇಲ್ಲಿ ಭಾಳ ಹುಷಾರದಾರ ಜನ. ಈ ವಿಷಯ ಇಷ್ಟೇ. ಇಲ್ಲಿನ ಆಳಾಗಲಗಳನ್ನು ಸೂಕ್ಷ್ಮ ಗಮನಿಸಿರ್ತೀರಿ, ರಾಜಕೀಯ ನೋಡಿರ್ತೀರಿ. ಕಳೆದ ಬಾರಿ ನಿಮಗೆ ಮೇಟಿ ಅವ್ರು ಗೆದ್ದಿದ್ರು, ಇವತ್ತು ಅವ್ರ ಮಗ ನಿಂತ್ಕೊಂಡಿದ್ದಾರೆ. ವೀರಣ್ಣ ಚರಂತಿಮಠ ಅವರು ಪ್ರಚಾರವನ್ನು ಅವ್ರು ಮಾಡ್ತಿದ್ದಾರೆ. ಹೆಣ್ಮಕ್ಳ ಮನಸ್ಸು ಹೇಗಿದೆ, ಏನು ಚರ್ಚೆ ನಡೀತಿದೆ? ನಾವು ಈ ಬಾರಿ ನಾವು BJPನ ಮಾಡ್ಬೇಕಂತ ಎಲ್ಲ ಹೆಣ್ಮಕ್ಳು ಮಾತಾಡ್ತಾರೆ ರೀ. ಯಾಕಂದ್ರೆ ಅವ್ರು 2000 ಬಿಟ್ಟಿ ಭಾಗ್ಯಗಳಿಂದ ಅವ್ರು ಆರಿಸಿ ಬಂದಾರ. ಅಭಿವೃದ್ಧಿ ಕಾರ್ಯಗಳಂತೂ ಏನೂ ಆಗೇ ಇಲ್ಲ. ಕಸ ಇಲ್ಲಿಂದ ಅಲ್ಲಿ ಮಟ್ಟ ಕಸ ಹುಡುಗವ್ರು ಯಾರಿಲ್ಲ. ಕಸ ಯಾಕೆ ಹುಡುಗಂಗಿಲ್ಲ ಅಂತ ಕೇಳಿದ್ರೆ ರಿಟೈರ್ಡ್ ಆಗ್ಯಾರ ರೀ. ಅವರು ರಿಟೈರ್ಡ್ ಆದ್ರೆ ಮತ್ತೆ ಯಾರು ಬದಲಿ ಕಾಮಗಾರ ಹಾಕಬೇಕಲ್ಲ. ರಾಜ ಇಲ್ದ ಇದು ಆಗ್ಬಿಟ್ಟೈತೆ, ಬಾಗಲಕೋಟೆ ನಗರ ಆಗ್ಬಿಟ್ಟೈತಿ. ಒಟ್ಟು ಅಭಿವೃದ್ಧಿ ಕಾರ್ಯಗಳಂತೂ ಇಲ್ಲ. ಇವರು ಚರಂತಿಮಠ ನಿಷ್ಠುರವಾದಿ ಹೌದು, ಆದರೆ ಅಭಿವೃದ್ಧಿ ಕಾರ್ಯಗಳನ್ನ ಎಲ್ಲವನ್ನೂ ಮಾಡ್ತಾರೆ ಅವರು. ಅದಕ್ಕೆ ನಾವು ಈ ಸರಿ ನಮ್ಮ ಹೆಣ್ಮಕ್ಳಿಗೆ ಇದ್ರೊಳಗೆ ಚರ್ಚೆ ಆಗಿದ್ದು, ನಾವು BJPಗೆ ಮತ ಮಾಡಿ ಚರಂತಿಮಠನ ಆರಿಸಿ ತರಬೇಕಂತದು. ಆದರೆ ಟೈಮ್ ಭಾಳ ಶಾರ್ಟ್ ಅದ ಅವ್ರಿಗೆ. ಅಷ್ಟರೊಳಗೆ ಏನು ಮಾಡ್ತಾರೋ ಏನಿಲ್ಲ ಅದು ಅವ್ರಿಗೆ ಕೆಪಾಸಿಟಿ ಒಳಗೆ ಎಷ್ಟದ ಅಷ್ಟು ಮಾಡ್ತಾರೆ ಅವ್ರು ಅನ್ನೋ ಒಂದು ಇದು ಐತೆ ನಮಗೆ. ಆಮೇಲೆ ಮುಳುಗಡೆ ಎಲ್ಲ ಕಾರ್ಯಕ್ರಮಗಳು ಸ್ಥಗಿತವಾಗಿಬಿಟ್ಟವು. ಸ್ಥಗಿತ ಆಗ್ಯಾವಂದ್ರೆ ಅಲ್ಲೆಲ್ಲ ಕಟ್ಟೋದು ಮಾಡೋದು ನಡೆದದ. ಆದ್ರೆ ಕೊಡಬೇಕು ಮಾಡಬೇಕು. 2ನೇ ಕಂತು ಬಂದಿಲ್ಲ ನಮ್ಮದು. 1 ಕಂತು ಬಂತು, ಬರೀ 9 ಲಕ್ಷ ರೂಪಾಯಿ ಬಂತು. 9 ಲಕ್ಷ ರೂಪಾಯಿದಾಗ ಮನೆ ಅಂತೂ ಆಗಲ್ಲ. 2ನೇ ಕಂತು 3ನೇ ಕಂತು ಹಿಂಗೇನ್ರ ಕೊಟ್ರಂದ್ರೆ ನಮ್ಗೆ ಅನುಕೂಲ ಆಗ್ತದೆ. ಒಟ್ಟಿನಲ್ಲಿ ಹೇಳ್ಬೇಕಂದ್ರೆ ಚರಂತಿಮಠ ಬರಬೇಕು ಅಂತ ನಮ್ದೆಲ್ಲರದು ಆಶೆ ಅದ. ಏನು ಮೇಡಮ್, 9 ಲಕ್ಷ ಅಂದರೆ ಈ ಮುಳುಗಡೆ ಪ್ರದೇಶದ ಮನೆಗಳಿಗೆ ಬರ್ತಾರೆ ಅಮೌಂಟ್. ಇದು ಕಂತು ಟೋಟಲ್ ಎಷ್ಟು ಬರುತ್ತೆ? ಅದು ವಿಸ್ತೀರ್ಣ ಆಧಾರದ ಮೇಲೆ ಬರ್ತದೆ. ಜೊತೆಗೆ ಒಂದು ಕಡೆ ಎಮೋಷನ್ಸ್ ಮೇಡಮ್. ನಾನು ಹೇಳ್ತಾ ಇದ್ದೆ, ಮೇಟಿ ಅವರ ಅಗಲಿಕೆ ನಂತರ ಅವ್ರ ಕುಟುಂಬದವ್ರಿಗೆ ಕೊಟ್ಟಿರೋದು ಉಮೇಶ್ ಹುಲ್ಲಪ್ಪ ಮೇಟಿ ಅವರಿಗೆ. ನೋಡಿ, ಇವೆಲ್ಲವೂ ಪಾಸಿಟಿವ್ ಅಂತ ಅನ್ಸಲ್ವಾ ನಿಮಗೆ? ಅವರಿಗೆ ಅವರು ಆ ಕ್ಯಾಂಡಿಡೇಟ್ಗೆ ಕಾಂಗ್ರೆಸ್ ಪಕ್ಷಕ್ಕೆ ನೋಡ್ರಿ, ಮತ್ತು ಈಗ ಅವ್ರ ಕುಟುಂಬದವ್ರು ಇನ್ನೂ ಎಷ್ಟು 18 ತಿಂಗಳ ಆಳ್ವಿಕೆ ಐತೆ ಅವ್ರದ್ದು. 18 ತಿಂಗಳದೊಳಗೆ ಮತ್ತು ಯಾರು ಬಂದ ನಿಂದಿರ್ತಾರೋ ಬಿಡ್ತಾರೋ, ಮತ್ತು ಅವ್ರ ಕುಟುಂಬದೊಳಗೆ ಕೊಟ್ಟಾರ, ಅದು ಅವ್ರದ್ದು. ಅದು ಅವ್ರ ಪಕ್ಷದ್ದು. ಬೇರೆದವ್ರಿಗೂ ಕೊಡ್ಬೋದಾಗಿತ್ತು ಅವರು. ಆದರೆ ಅವರು ಮೇಟಿ ಅವ್ರ ಹೆಸರಿಂದ ಒಂದು ಅನುಕಂಪದ ಆಧಾರದ ಮೇಲೆ ಆರಿಸಿ ಬರ್ಬೋದು ಅನ್ನೋ ಒಂದು ಇದಕ್ಕೆ ಕೊಟ್ಟಿರ್ಬೋದು ಅವರು. ಮೇಡಮ್, ಇಲ್ಲಿ ಕಮ್ಯುನಲ್ ಜಗಳಗಳು ಹೇಗಿದ್ದಾವೆ? ಆ್ಯಕ್ಚುಲಿ ಶಿವಾಜಿ ಜಯಂತಿ ವಿಚಾರ ತೆಗೆದುಕೊಂಡಾಗ ನೀವು ಅಬ್ಸರ್ವ್ ಮಾಡಿದಾಗ ಹೇಗಿದೆ? ಅದು BJP ಪ್ಲಸ್ ಆಗುತ್ತೆ ಅಂತ ಅನ್ಸುತ್ತಾ ಅಥವಾ? ಆಗ್ಬೋದು. ಒಟ್ಟಾರೆಯಾಗಿ ಒಟ್ಟಿಗೆ ಈ ಬಾರಿ ಒಂದು ದೊಡ್ಡ ಫೈಟನ್ನು ನೋಡ್ದೇನೆ ಸುಲಭವಾಗಿ ಗೆದ್ದು ಬರ್ತಾರೆ ಅಂತ ಹೇಳ್ತೀರಾ ವೀರಣ್ಣ? ಹಾಗನ್ಸತ್ತಪ್ಪ. ಆದರೂ ರಾಜಕೀಯ ನೋಡಿ, ಲಾಸ್ಟ್ ಬಾಲ್ ಹೆಂಗೆ ಬೀಳುತ್ತೋ ಹೇಳಕ್ಕೆ ಬರಲ್ಲ. ಕೊನೆ ಕ್ಷಣದವರೆಗೂ ಕುತೂಹಲ. ಹಣದ ಹಂಚಿಕೆ ನೀವು ಅದು ಯಾವಾಗಲೂ ಕೂಡ ಅದರದ್ದು ಆರೋಪ ಇದ್ದೇ ಇರುತ್ತೆ. ಜನರು ಅದಕ್ಕೆ ಮಾರು ಹೋಗ್ತಾರೆ. ಆದರೂ ಸಹಿತ ಮಾರು ಹೋಗಬಾರ್ದು. ಕೊಡ್ತಾರಿಲ್ಲ ತೊಗೋಬೇಕಪ್ಪ. ತೊಗೊಂಡು ಕೊಡ್ತೀವಿ ಅಂತ ಹೇಳಿ ನಮಗೆ ಆ ಅಭ್ಯರ್ಥಿ ಸರಿ ಅನ್ನಿಸ್ತಾನ ಅವ್ರಿಗೆ ನಾವು ಓಟ್ ಕೊಡಬೇಕು ಅಂತ ನನ್ನ ಅನಿಸಿಕೆ. ಒಟ್ಟಾರೆಯಾಗಿ ನೀವು ಹೇಳಿದಾಗ ಈ ಕಸದ ಸಮಸ್ಯೆ ಅಂತೂ ಖಂಡಿತ ಇದ್ದೇ ಇಲ್ಲ. ಯಾಕಂದ್ರೆ ಮುನ್ಸಿಪಾಲ್ಟಿ ಅವರು ನಾವೆಲ್ಲ ಕಡೆ ಹೋದಾಗ ಅವ್ರು ಹೇಳ್ತಾ ಇದ್ದಾರೆ, ಅದು ಇದು ಮುಳುಗಡೆ 2ನೇ ಕಂತಿಗೆ ಅಂತ ಹೇಳಂದ ಇಲ್ಲ ಅಭಿವೃದ್ಧಿ ಕಾರ್ಯಗಳಂತೇಳಿ ದುಡ್ಡು ಬಂದಿತ್ತಂತೆ. ಆ ದುಡ್ಡನ್ನು ಎತ್ಕೊಂಡ್ರು ಕಾಂಗ್ರೆಸ್. ಅದೇ ಟೈಮ್ ಕಾಂಗ್ರೆಸ್ ಅರ್ಜಿ ಬಂದಿತ್ತು. ಆ ದುಡ್ಡನ್ನು ಅವರು ಎತ್ಕೊಂಡು ಹೋಗ್ಯಾರ. ಅದು ಜನರಿಗೆ ಅದು ಮುಟ್ಟಿಲ್ಲ ಅನ್ನೋದು ಒಂದು ಆರೋಪ ಐತಿ.
ಸರ್ ನೋಡಿ, ಭಾಳ ಜನ ಬಿ ಜೆ ಪಿ ಬಂದರೆ ಇಲ್ಲಿ ಅಭಿವೃದ್ಧಿ ಕಾಣ್ಬೋದು ಅಂತ ಹೇಳ್ತಾರೆ. ಇನ್ನು ಕೆಲವೊಬ್ಬರಿಗೆ ಕಾಂಗ್ರೆಸ್ಸು ಹಳ್ಳಿ ಕಡೆ ಕೆಲಸಗಳನ್ನು ಮಾಡಿದೆ ಅಂತಾರೆ. ನಿಮಗೇನು ಅನಿಸ್ತಾ ಇದೆ ಗ್ರೌಂಡ್ ರಿಪೋರ್ಟ್? ಸರ್ ನಮ್ಮದು ಒಂದೇ ಮಂತ್ರ, ಅಭಿವೃದ್ಧಿ ಆಗಬೇಕು, ಒಂದೇ ಮಂತ್ರ. ಇವತ್ತು ಯಾವುದೋ ಬಂದು ಪಕ್ಷಕ್ಕೆ ನಾವು ಯಾವುದೋ ಆಪ್ಷನ್ ಇಲ್ಲ ನಮಗೆ. ನಮಗೇನು ಬಾಗಲಕೋಟು ಬಿಸ್ನೆಸ್ಸು ವ್ಯಾಪಾರ ಚೆನ್ನಾಗಿ ಆಗಬೇಕು. ಮತ್ತು ಅವೇನು ಎಲ್ಲ ಡೆವಲಪ್ ಆಗ್ತಾ ಇಲ್ಲ ಬಾಗಲಕೋಟೆಯಲ್ಲಿ. ಸ್ವಲ್ಪ ಡೆವಲಪ್ ಆಗಬೇಕಾದ್ರೆ ಬಿಸ್ನೆಸ್ ಡೆವಲಪ್ ಆಗಬೇಕು ಫಸ್ಟ್ ಕಂಡೀಷನ್ಸು. ಬಾಗಲಕೋಟೆಯಲ್ಲಿ ಇತ್ತ ಬರ್ತಾ ಇದೆ, ಜನ ವಸತಿ ಕಡಿಮೆ ಆಗ್ತಾ ಇದೆ. ಏನಂದರೆ ಪಬ್ಲಿಕಲ್ಲಿ ಬೇರೆ ಊರಲ್ಲಿ ಬಂದು ಮಾರ್ಕೆಟ್ ಮಾಡ್ತಾ ಇಲ್ಲ ಇಲ್ಲಿ ಬಾಗಲಕೋಟೆಯಲ್ಲಿ. ನಮಗೆ ಒಂದೇ ಮಂತ್ರ, ಬಾಗಲಕೋಟೆ ವ್ಯಾಪಾರ ಚೆನ್ನಾಗಾಗಬೇಕು, ಒಂದೇ ಮಂತ್ರ ನಮ್ಮದು. ಮತ್ತೇನು ಮಂತ್ರ ನಮ್ಮದು. ಯಾಕೆ ಬಾಗಲಕೋಟೆಯಲ್ಲಿ ವಿಶೇಷವಾಗಿ ಬರ್ತಾ ವ್ಯಾಪಾರಕಾರರು ಎಲ್ಲ ಕಡಿಮೆ ಆಗ್ತಾ ಇದೆ ಬಾಗಲಕೋಟೆಯಲ್ಲಿ. ಬರ್ತಾ ನೋಡಿ, ಇವಾಗ ಹೋಟೆಲು ಎಲ್ಲ ಹೋಟೆಲಲ್ಲಿ ಸುಮಾರು ಮಾರ್ಕೆಟಲ್ಲಿ ಬರ್ತಾ ಪಬ್ಲಿಕ್ಕೇ ಕಡಿಮೆ ಆಗ್ತಾ ಇದೆ ಇಲ್ಲಿ. ನಮ್ಮದು ಒಂದೇ ಮಂತ್ರ, ಬಾಗಲಕೋಟೆ ಡೆವಲಪ್ ಆಗಬೇಕು, ಒಂದೇ ಮಂತ್ರ ನಮ್ಮದು. ವ್ಯಾಪಾರಕಾರ ಒಂದೇ ಮಾತಾಡೋದು ನಾವು. ಈ ಡೆವಲಪ್ಮೆಂಟ್ ನೋಡಿ ಸರ್, 3 ಬಾರಿ ಚರಂತಿಮಠ ಅವರು ಶಾಸಕರಾಗಿದ್ದಾರೆ, ಮೇಟಿ ಅವರು ಇಲ್ಲಿ MLA ಆಗಿದ್ದಂಥವ್ರು. ನೀವು ಯಾರಿದ್ರೆ ಇಲ್ಲಿ ಡೆವಲಪ್ಮೆಂಟ್ಸ್ ಕಾಣಿಸ್ಬೋದು ಅಂತ ಅನಿಸ್ತಾ ಇದೆ, ಅಥವಾ ಇಬ್ಬರು ಕೆಲಸಗಳೇ ಮಾಡಿಲ್ಲ ಅಂತ ಹೇಳ್ತೀವಿ? ಸರ್ ಇಬ್ಬರು ಕೆಲಸ ಮಾಡಿದ್ದಾರೆ, ವರ್ಕರ್ ಅವರು. ನಾನು ಅದ್ರ ಬಗ್ಗೆ ಮಾತಾಡಿಲ್ಲ. ಇವಾಗ ಕಾಂಗ್ರೆಸ್ ಪರವಾಗಿ ಮಾತಾಡಕತ್ತಿಲ್ಲ, ನಾನು BJP ಪರವಾಗಿ ಮಾತಾಡಕತ್ತಿಲ್ಲ. ನಮ್ದೇನು ಬರ್ತಾ ವ್ಯಾಪಾರ ಕಡಿಮೆ ಆಗ್ತಾ ಇದೆ. ನಮ್ದು ಒಂದೇ ಮಂತ್ರ, ವ್ಯಾಪಾರ ಒಂದೇ ಒಂದು ಮೇನ್ ಮಂತ್ರ. ಏನು ಹೇಳ್ತೀರಿ ಮತದಾರರಿಗೆ? ಏನಾದರೂ ನೀವು ಇದು ಕೋಟ್ ಹಾಕ್ರಿ ಅಟ್ಲೀಸ್ಟ್ ಅಭಿವೃದ್ಧಿ ಕಾಣುತ್ತೆ ಅಂತ ಹೇಳ್ತಾರೆ? ನಾನು ಒಂದೇ ಹೇಳ್ತದ್ದು, ಎಲ್ಲ ಮತದಾರರಿಗೆ ಒಂದೇ ಹೇಳ್ತಾ ಇದ್ದೀನಿ, ವೋಟ್ ಮಾಡಿ. ಆದಷ್ಟು 90% ವೋಟ್ ಮಾಡಿ. ಇವತ್ತು ಜನಪ್ರತಿ ಒಂದು ಅಂದರೆ ಹಕ್ಕು ಅವ್ರದ್ದು ಏನಪ್ಪ ಅಂದ್ರೆ ಹಕ್ಕು ಬಿಡಬೇಡಿ ಯಾರ್ದು. ಇವತ್ತು ನಾನು ಅದೇ ಪಕ್ಷವಾಗಿ ನಾನು ಹೇಳ್ತಾ ಇಲ್ಲ. ಮತ ಫಸ್ಟು ಕಂಡೀಷನ್ಸು, ದೇಶ ಆಮೇಲೆ. ಯಾಕಂದ್ರೆ ದೇಶ ಫಸ್ಟ್ ಆಗಬೇಕಾದ್ರೆ ನಾವು ಆಗಬೇಕಾದ್ರೆ ಮತಕ್ಕೆ ಮೇಲೆ ದೇಶ ಮುಂದಾಗಿರ್ತಾಗತ್ತೆ. ಅಭಿವೃದ್ಧಿ ಆಗಬೇಕಾದ್ರೆ ಮೇನ್ ಮತ ಮಾಡಿ. ಎಲ್ಲರೂ ಚುನಾವಣೆ ಮಾಡಿ, ಮೇನ್ ಅದು ಅಂದರೆ ಚುನಾವಣೆ ಮಾಡಿ ಫಸ್ಟು. ನಾವು ಒಂದೇ ಮಂತ್ರ ನಮ್ದು ಹೇಳ್ತಾ ಇದ್ದಿದ್ದು. ನೀವು ಯಾರು ಫೇವರ್ ಇದ್ರಿ ಸರ್? ನೀವು ಯಾರು ಫೇವರ್ ಇದ್ರಿ ಸರ್? ನಾವು ಒಂದೇ ಮಾತು ಹೇಳ, ಅದು ನನ್ನ ಹಕ್ಕು. ನಾವು ಯಾರಿಗೂ ಹೇಳಬಾರ್ದು. ಯಾಕೋ ಹಕ್ಕುವಾಗಿ ಯಾರಿಗೂ ಹೋಗಿ ಮಾತಾಡಬಾರ್ದು. ವ್ಯಕ್ತಿಗತವಾಗಿ ಯಾರು ಬೆಸ್ಟ್ ಇದ್ದಾರೆ ಅಂತ ಕೇಳಿ ಸರ್ ನಾನು ಅದನ್ನ ಹೇಳ್ತಾ ಇದ್ದೀನಿ ನಿಮ್ಗೆ. ನಾವು ಬಿಸ್ನೆಸ್ದವರು, ನಾವು ವ್ಯಾಪಾರಕಾರೇ ಮಾತಾಡ್ತಾ ಇದ್ದೀನಿ ನಾನು ನಿಮಗೆ. ನಾನು ಅವಾಗೆ ಪರವಾಗಿ ಮಾತಾಡಿಲ್ಲ, ನಾವು ಯಾರ ಪರವಾಗಿ ಮಾತಾಡೋಲ್ಲ. ನಾವು ಒಂದೇ ಮಂತ್ರ ನಮ್ದೇನು, ಬಾಗಲಕೋಟೆ ಅಭಿವೃದ್ಧಿ ಆಗಬೇಕು. ಫಸ್ಟ್ ಕಂಡೀಷನ್ ಅಭಿವೃದ್ಧಿ ಆಗಬೇಕು. ಓಕೆ.